ವೆನೆಜುವೆಲಾ ಅಧ್ಯಕ್ಷರ ಬಂಧನಕ್ಕೆ ನಡೆದಿತ್ತು ಭಾರೀ ಪ್ಲಾನ್ನಲ್ಲಿ. ಕಳೆದ ಆಗಸ್ಟ್ನಿಂದಾನೂ ಕೂಡ ಪ್ಲಾನ್ ಮಾಡ್ತಾ ಇದ್ದದ್ದು ಟ್ರಂಪ್. ವೆನೆಜುವೆಲಾ ಅಧ್ಯಕ್ಷರ ಸೆರೆಗೆ ಉಪಗ್ರಹದ ಮೂಲಕ ನಿಗಾ ಇಡಲಾಗಿತ್ತು ಅನ್ನೋ ಒಂದು ವಿಚಾರ ಇದೀಗ ಆಚೆ ಬರ್ತಾ ಇದೆ. ಡ್ರೋನ್ ಸ್ಪೈ ಮೂಲಕ ನಿಗಾ ಇಟ್ಟದ್ದು ಅಮೆರಿಕದ ಅಧ್ಯಕ್ಷ. ಏನು ಮಾಡ್ತಾ ಇದ್ದಾರೆ ವೆನೆಜುವೆಲಾ ಅಧ್ಯಕ್ಷ? ಅವರ ಚಲನವಲನ ಏನು? ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಮನೆ ಎಲ್ಲಿದೆ, ಅಡಗುತಾಣಗಳೆಲ್ಲಿವೆ, ಎಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾರೆ, ಅವರ ರಹಸ್ಯಗಳು ಏನು, ಅವರ ಶಕ್ತಿ ಏನು, ದೌರ್ಬಲ್ಯಗಳೇನು? ನಿಗಾ ಅಂತೂ ಇಟ್ಟದ್ದು ಹೌದು. ಮಡುರೋ ವಿಮಾನವನ್ನೇ ಹೈಜಾಕ್ಗೆ ಯತ್ನ ಮಾಡಿದ್ದು ಅಮೆರಿಕ. ಇಲ್ಲಿ ಹೋಗಿ ವೆನೆಜುವೆಲಾದಲ್ಲಿ ಇಳಿದು ಅವರನ್ನೆಲ್ಲ ಹಿಡ್ಕೊಂಡು ವಿಮಾನ ಹತ್ಸೋ ಬದಲು ಅವ್ರು ವಿಮಾನದಲ್ಲಿ ಹೋಗ್ತಿದ್ದಾಗ ಆ ವಿಮಾನವನ್ನೇ ಹೈಜಾಕ್ ಮಾಡಿಬಿಟ್ರೆ ಆರಾಮಲ್ಲ ಅಂಥೇಳಿ ಒಂದು ಪ್ಲಾನ್ ಕೂಡ ಆಗಿತ್ತಂತೆ. ವಿಮಾನದ ಪೈಲಟ್ ಒಪ್ಪದ ಕಾರಣ ಯತ್ನ ವಿಫಲ ಆಗಿಬಿಟ್ಟಿದೆ. ಇದಕ್ಕೂ ಹೈಜಾಕ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪೈಲಟ್ ಒಪ್ಕೊಳ್ಳಿಲ್ಲ, ಹಾಗಾಗಿ ಒಂದು ಇಡೀ ಪ್ರಯತ್ನ ಫೇಲ್ ಆಯಿತು ಅಂತ. ನಂತರ ಮಡುರೋ ಮನೆಯಿಂದಾನೇ ಕಿಡ್ನ್ಯಾಪ್ ಮಾಡಬೇಕು ಅಂತ ಒಂದು ತರಬೇತಿ ಆಗಿತ್ತು. ಮಡುರೋ ಮನೆಯಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಬರಬೇಕು ಅಂತ ಒಂದು ತರಬೇತಿ ಕೂಡ ನಡೆದಿದೆ. ಅಧ್ಯಕ್ಷರ ಮನೆಯ ಮಾದರಿ ನಿರ್ಮಿಸಿಕೊಂಡು ತರಬೇತಿ ಕೊಡಲಾಗಿತ್ತು. ಈ ಮಡುರೋ ಅನ್ನೋ ಅಧ್ಯಕ್ಷ, ವೆನೆಜುವೆಲಾ ಅಧ್ಯಕ್ಷ ಯಾವ ಥರ ಮನೆಯಲ್ಲಿದ್ದಾರೆ ಅಂತ ಒಂದು ಮಾಡೆಲ್ ಮಾಡಿಕೊಂಡು ಎಲ್ಲಿಂದ ಎಂಟ್ರಿ ಆಗಬೇಕು, ಎಲ್ಲಿಂದ ಎಕ್ಸಿಟ್ ಆಗಬೇಕು, ಯಾವ ಥರ ಅವ್ರು ಕಿಡ್ನ್ಯಾಪ್ ಮಾಡ್ಕೊಂಡು ನಾವು ಆಚೆ ಬರಬೇಕು ಅಂತ ಕೂಡ ಒಂದು ತರಬೇತಿಯನ್ನು ಟ್ರಂಪ್ ಕೊಡಿಸಿದ್ದಂತೆ ಅಂತೆ. ಮಡುರೋ ಸೆರೆಗೆ ಪ್ಲಾನ್ ಹೇಗಿತ್ತು ಅಂದರೆ, ಮಡುರೋ ಸೆರೆಗೆ 16 ತಿಂಗಳಿಂದ ಆಗಿದ್ದಂಥ ಸಂಚಿದು. ವೆನೆಜುವೆಲಾ ಸರ್ಕಾರದ ಒಳಗೆ ಬೇಹುಗಾರರನ್ನು ನೇಮಿಸಿದ್ದು US ಗುಪ್ತಚರ ಡ್ರೋನ್ ಬಳಸಲಾಗಿತ್ತು. ಉಪಗ್ರಹವನ್ನು ಬಳಸಿಕೊಂಡು ಮಡುರೋ ಮೇಲೆ ನಿಗಾ ಇಡಲಾಗಿತ್ತು. ಮಡುರೋ ಮಲಗ್ತಾ ಇದ್ದದ್ದು ಯಾವಾಗ, ಏನು ತಿಂದರು, ಯಾವ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಬೇಹುಗಾರರ ತಂಡ ವರದಿ ಕೊಡ್ತಾ ಇತ್ತು. ಮಡುರೋ ಜೊತೆಗೇ ಅಮೆರಿಕದ ಬೇಹುಗಾರ ಇದ್ದರು ಅಂತ. ಡಿಸೆಂಬರ್ ಆರಂಭದಲ್ಲೇ ಮಡುರೋ ಕಿಡ್ನ್ಯಾಪ್ಗೆ ಯೋಜನೆ ಅಂತಿಮ ಆಗಿತ್ತು. ಮಡುರೋ ಮನೆ ಮಾದರಿನ ಅಮೆರಿಕದಲ್ಲಿ ಕಟ್ಟಲಾಗಿತ್ತು. ಅಮೆರಿಕ ಸೇನೆ ಅದನ್ನು ಭೇದಿಸುವಂಥ ಅಭ್ಯಾಸವನ್ನು ಕೂಡ ಮಾಡ್ತಾಯಿದ್ರು. ಶುಕ್ರವಾರ ರಾತ್ರಿ 10:46 ಟ್ರಂಪ್ ಕಡೆಯಿಂದ ಅನುಮತಿ ಸಿಕ್ಕಿತ್ತು. ಮಡುರೋ ಗ್ರಹಚಾರ ಕೆಟ್ಟಿತ್ತು. ಸೈನಿಕರಿಗೆ ಗುಡ್ ಲಕ್ ಆ್ಯಂಡ್ ಗಾಡ್ ಸ್ಪೀಡ್ ಅಂತ ಶುಭ ಕೋರಿದರು. ಗುಡ್ ಲಕ್ ಆ್ಯಂಡ್ ಗಾಡ್ ಸ್ಪೀಡ್ ಅಂತ ಶುಭ ಕೋರಿದ್ದದ್ದು. ಕಾರಕಾಸ್ನಲ್ಲಿ ರಾತ್ರಿಯಾಗಿದ್ದರಿಂದ ಕಾರ್ಯಾಚರಣೆಗೆ ಅನುಕೂಲ ಇತ್ತು. ವಾಯು ಭೂ ಸಮುದ್ರ ಮಾರ್ಗದ ಮೂಲಕವಾಗಿ 2 ಗಂಟೆ 20 ನಿಮಿಷಗಳ ಕಾಲ ದಾಳಿಯಾಯಿತು. ಒಟ್ಟು 150 ಯುದ್ಧ ವಿಮಾನಗಳನ್ನು ಬಳಸಿ ದಾಳಿ ಮಾಡಿದ್ರು. ಮಡುರೋ ಪೈಲಟ್ಗೆ 450 ಕೋಟಿ ರೂಪಾಯಿಗಳ ಆಮಿಷ ಒಡ್ಡಲಾಗಿತ್ತು. ಮಡುರೋ ಕಿಡ್ನ್ಯಾಪ್ಗೆ ವಿಮಾನದ ಪೈಲಟ್ಗೆ ಇಷ್ಟು ದೊಡ್ಡ ಮೊತ್ತದ ಒಂದು ಆಫರ್ ಕೊಡಲಾಗಿತ್ತು. ಸಹಕರಿಸ್ಬಿಡು, ನಿಂಗೆ 450 ಕೋಟಿ ಕೊಟ್ಟುಬಿಡ್ತೀವಿ ಅಂತ ಆಮಿಷ ಒಡ್ಡಿದ್ದದ್ದು ಅಮೆರಿಕ. ಆದರೆ ಹಣದ ಆಮಿಷಕ್ಕೆ ಒಳಗಾಗದೆ ಮಡುರೋ ವಿಮಾನದ ಪೈಲಟ್ ಆಗಿದ್ದಂಥ ವ್ಯಕ್ತಿ ಅವರ ಜೀವ ಕಾಪಾಡಿದ್ದ. ವಿಮಾನ ನಿಲ್ದಾಣದ ಹ್ಯಾಂಗರ್ನಲ್ಲಿ ರಹಸ್ಯ ಸಭೆಗಳಾಗಿದ್ವು. ಅಪ್ಲಿಕೇಶನ್ ಮೂಲಕ ಮಡುರೋ ಪೈಲಟ್ಗೆ ಸಂದೇಶ ರವಾನೆಯಾಗಿತ್ತು. ನಾನು ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದ್ದೀನಿ ಅಂಥೇಳಿ ಸಂದೇಶವನ್ನು ಕಳುಹಿಸಲಾಗಿತ್ತು. ಅಲ್ಲದೆ ಬಹುಮಾನ ಮೊತ್ತವನ್ನು 450 ಕೋಟಿಗೆ ಏರಿಸಿದ್ದಾಗಿ ಹೇಳಿದರು. ಎಲ್ಲ ಪ್ರಯತ್ನಗಳು ವಿಫಲವಾದಂಥ ಹಿನ್ನೆಲೆಯಲ್ಲಿ ವೆನೆಜುವೆಲಾದ ಮೇಲೆ ದಾಳಿ ಮಾಡಲಾಯಿತು. ದಾಳಿ ನಡೆಸಿ ಮಡುರೋ ಬಂಧನಕ್ಕೆ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು. ಆ ಪ್ರಕಾರ ಟ್ರಂಪ್ ಇದೀಗ ಮಡುರೋ ವಶಪಡಿಸ್ಕೊಂಡಾಯಿತು. ಟ್ರಂಪ್ ಮಡುರೋರನ್ನು ವಶಪಡಿಸ್ಕೊಂಡಾಯಿತು. ಟ್ರಂಪ್ಗೆ ಸವಾಲು ಹಾಕಿದ್ದದ್ದು ಮಡುರೋ. ಟ್ರಂಪ್ಗೆ ಸವಾಲು ಹಾಕಿದ್ದದ್ದು ವೆನೆಜುವೆಲಾ ಅಧ್ಯಕ್ಷ. ಮಡುರೋ ಸವಾಲು ಹಾಕಿದಂಥ ವಿಡಿಯೋವನ್ನು ಕೂಡ ಶ್ವೇತಭವನ ಬಿಡುಗಡೆ ಮಾಡಿದೆ. ಅಮೆರಿಕ ಡೆಲ್ಟಾ ಫೋರ್ಸ್ ಮಡುರೋ ಪತ್ನಿ ಸೆರೆ ಬೆನ್ನಲ್ಲೇ ಬಾ ನನ್ನನ್ನು ಹಿಡಿ ಅಂಥೇಳಿ ಟ್ರಂಪ್ಗೆ ಸವಾಲು ಹಾಕಿದಂಥ ವಿಡಿಯೋ ರಿಲೀಸ್ ಆಗಿದೆ. ಇದು ನಿಜಾನ ಸುಳ್ಳ, ಕ್ರಿಯೇಟ್ ಮಾಡಿರ್ತಕ್ಕಂಥ ವಿಡಿಯೋನ, ಅಥವಾ ಈ ಬಂಧನಕ್ಕೊಂದು ನೆಪ ಬೇಕಾ? ಬಹಳ ಬಾರಿ ಅಮೆರಿಕ ಇಂಥ ಕೆಲಸಗಳನ್ನು ಮಾಡಿದೆ. ಬಂಧನಕ್ಕೊಂದು ನೆಪ, ಗಲಾಟೆಗೊಂದು ನೆಪ, ತೈಲ ಲೂಟಿಗೊಂದು ನೆಪ, ಅಫ್ಘಾನಿಸ್ತಾನಕ್ಕೊಂದು ನೆಪ, ಇರಾಕ್ಗೆ ಸದ್ದಾಮ್ ಹುಸೇನ್ಗೊಂದು ನೆಪ, ಇನ್ಯಾವುದೋ ದೇಶಗಳಿಗೆ ಒಂದೊಂದು ನೆಪ ಇಟ್ಕೊಂಡು ಆ ನೆಪ ಇಟ್ಕೊಳ್ಳೋದು, ದಾಳಿ ಮಾಡೋದು, ತನ್ನ ಲಾಭವನ್ನು ಅಮೆರಿಕ ನೋಡೋದು, ಇಷ್ಟೇ ಕೆಲಸ ನಡೀತಿರೋದಿಲ್ಲಿ. ಇದೀಗ ಮಡುರೋ ನಾನು ಅರೆಸ್ಟ್ ಮಾಡ್ಬಿಟ್ಟು ಬಾ ನೀನು ಅಂಥೇಳಿ ಅಧ್ಯಕ್ಷನಿಗೆ ಸವಾಲು ಹಾಕಿಬಿಟ್ಟಿದ್ರು ಅಂತ ಆ ವಿಡಿಯೋ ರಿಲೀಸ್ ಮಾಡಿ ಈಗ ನಾನು ಅದು ಅರೆಸ್ಟ್ ಮಾಡಿಬಿಟ್ನಲ್ಲ ಅಂಥೇಳಿ ಟ್ರಂಪ್ ಹೇಳ್ಕೊಳ್ತಾ ಇರ್ತಕ್ಕಂಥ ವಿಚಾರ.